ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚೋಲೆ ಭಟೂರೆ. ಚೋಲೆ ಭಟೂರೆ ಅಂದರೆ ನೀವೆಲ್ಲ ಹೋಟ್ಲಿಗೆ ರೆಸ್ಟೋರೆಂಟಿಗೆ ಹೋಗಿ ತಿಂತೀರಾ. ಇವತ್ತು ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಹೋಟ್ಲಿಗಿಂತನೂ ರುಚಿ ಮತ್ತು ಹೈಜಿನಿಕ್ ಆಗಿ ನಾವು ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹೋಟ್ಲ್ ಸ್ಟೈಲ್ ಅಂತ ಹೇಳಿದ ತಕ್ಷಣ ನಾವು ಅದೇ ರೀತಿಯಾಗಿ ಮಾಡಬೇಕಾಗತ್ತಲ್ಲ. ಕೆಲವೊಂದು ಸಲ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಏನಂತೀರಾ? ಈ ಚೋಲೆ ಭಟೂರೆ ನೀವು ತಿಂತಾ ಇದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪದೇ ಪದೇ ಮಾಡಿ ತಿಂತೀರಾ. ಆದರೆ ಇದು ಯಾವಾಗಾದರೂ ಒಂದು ಸಲ ಮಾಡಿ ತಿನ್ನಿ, ಬಾಯಿಗೂ ರುಚಿ, ಆಮೇಲೆ ಖುಷಿ ಕೂಡ ಆಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನೋದು ಒಳ್ಳೆಯದು, ಏನಂತೀರಾ? ನೋಡಿ ಯಾವ ರೀತಿ ಬಂದಿದೆ ಅಂದರೆ ಈ ಭಟೂರೆ ತುಂಬ ಚೆನ್ನಾಗಿ ಬಂದಿದೆ. ಈ ಚೋಲೆ ಜೊತೆ ನೀವು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಹಾಗಾಗಿ ತುಂಬ ಸುಲಭವಾಗಿ ನೀವು ಕೆಲವೊಂದು ಸಲ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಈ ಚೋಲೆ ನೀವು ತಿಂತಾ ಇದ್ದರೆ ಇದಂತೂ ಸೂಪರಾಗಿರುತ್ತೆ. ರುಚಿ ಮಾತ್ರ ಹೇಳೋಕ್ಕೆ ಆಗಲ್ಲ, ನೀವು ತಿಂದ ಮೇಲೇ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಅವಾಗವಾಗ ನೀವೇನಾದರೂ 1 ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ ಆದರೂ ಈ ರೀತಿಯಾಗಿ ಮಾಡಿ ನೀವು ತಿನ್ಬೋದು ಅಲ್ವಾ? ಸೊ ಹಾಗಾಗಿ ಮತ್ತೆ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ. ಹೊರಗಡೆ ತಿಂದು ನಾವು ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ನಾವು ತಿನ್ನೋದು ಒಳ್ಳೆಯದು. ಸೊ ಹಾಗಾಗಿ ನಾನಿವತ್ತು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಚೋಲೆ ಮಾಡಲಿಕ್ಕೆ ಇಲ್ಲಿ 1 ಕಪ್ಪಷ್ಟು ನಾನು ವೈಟ್ ಕಡಲೆಕಾಳನ್ನು ರಾತ್ರಿಯೇ ತೊಳೆದ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಯಾಕಂದರೆ ಬೆಳಗ್ಗೆ ಮಾಡ್ತಾ ಇರೋದು ನಾನು, ಹಾಗಾಗಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಓವರ್ನೈಟ್. ಈಗ ಬೆಳಗ್ಗೆ ನಾನು ಮೊದಲು ಹಿಟ್ಟನ್ನು ಕಲಿಸ್ಕೊಳ್ತೀನಿ. 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸೂಜಿ ರವೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಶುಗರ್ ಪೌಡರ್, ಸಕ್ಕರೆ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೊಳ್ಳಿ. 2 ರಿಂದ 3 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಅಡುಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಮೊದಲು ಕರೆಕ್ಟಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ನಾವು ಹೇಳ್ತೀನಿ, ಭಟೂರೆ ತುಂಬ ಚೆನ್ನಾಗಿ ಉಬ್ಬಿ ಬರಬೇಕು, ರುಚಿ ಬರಬೇಕು ಅಂದರೂ ಇದನ್ನು ಹಾಕ್ಕೊಳ್ಳಿ. ಏನಿದು ಅಂದರೆ ಮೊಸರು, 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ನಂತರ ಕಲಿಸ್ಕೊಂಡು, ಆ ನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಲಿಸ್ಬಿಟ್ಟು ಈಗ ಲಾಸ್ಟಲ್ಲಿ ನೋಡಿ 2 ಟೀ ಸ್ಪೂನಷ್ಟು ಎಣ್ಣೆನ ಈ ರೀತಿಯಾಗಿ ಹಾಕಿ ಕಲಿಸ್ಕೋಬೇಕು ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ನಾನು ತೋರಿಸಿದ ರೀತಿಯಲ್ಲೇ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಭಟೂರೆ ಸೇಮ್ ರೆಸ್ಟೋರೆಂಟ್ ಹೋಟ್ಲಲ್ಲಿ ಹೇಗೆ ಬರುತ್ತೋ ಹಾಗೆ ಬರುತ್ತೆ. ಸೊ ಈಗ ನಾನೆಲ್ಲ ಕಲಿಸಿದ ಮೇಲೆ ಇದನ್ನು ಒಂದು 1 ಅವರ್ ಅಥವಾ ಟೈಮ್ ಇದ್ದರೆ 2 ತಾಸು ನೆನೆಸಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಮೊದಲು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ರಾತ್ರಿ ನಾನು ನೆನೆಸಿಟ್ಟಿದ್ನಲ್ವ ಕಡಲೆಕಾಳು, ಬಿಳಿ ಕಡಲೆಕಾಳು, ಸೊ ಅದನ್ನು ನಾನೀಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತೀನಿ. ಮೊದಲು ನಾನು ಚೋಲೆನ ಮಾಡ್ಕೊಳ್ತೀನಿ, ಆ ನಂತರ ಬಿಸಿ ಬಿಸಿ ಈ ಭಟೂರೆ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಈಗ ನಾನು ಒಂದು ಕುಕ್ಕರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಈ ಚೋಲೆ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಡಲೆಕಾಳನ್ನು ಹಾಕ್ಕೊಂಡು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀರು ಹಾಕ್ಕೊಂಡು ಇಲ್ಲಿ ನೋಡಿ ಟೀ ಪುಡಿ ಪೌಚ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ, ಆಮೇಲೆ ಸ್ವಲ್ಪ ಚಕ್ಕೆ, ಉಪ್ಪು ಇದನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಈ ಟೀ ಪುಡಿ ಪೌಚ್ ಇಲ್ಲ ಅಂದರೆ 1 ಟೀ ಸ್ಪೂನಷ್ಟು ನೀವು ಏನಂದರೆ ಟೀ ಪುಡಿನ ಯಾವುದಾದ್ರೂ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಳ್ಳಿ. ಅದರಲ್ಲೇ ಎಲ್ಲ ಗಂಟು ಕಟ್ಬಿಟ್ಟು ಆ ಗಂಟನ್ನು ನೀವು ಕುಕ್ಕರಲ್ಲಿ ಹಾಕಿಟ್ಬಿಡಿ. ನಂತರ ಅದನ್ನು ರಿಮೂವ್ ಮಾಡ್ಬೋದು. ಸೊ ಯಾವುದಾದ್ರೂ ಮಾಡ್ಬೋದು, ಬಟ್ ಕಲರ್ ತುಂಬ ಚೆನ್ನಾಗಿ ಇರುತ್ತಲ್ವ ಚೋಲೆದು. ಹಾಗಾಗಿ ಈ ಟೀ ಪುಡಿನ ನಾವು ಈ ರೀತಿಯಾಗಿ ಹಾಕ್ಕೋಬೇಕು. ಇದೇ ರೀತಿಯಾಗಿ ರೆಸ್ಟೋರೆಂಟ್ ಹೋಟ್ಲಲ್ಲಿ ಮಾಡೋದು. ಸೊ ಈಗ ನಾನು ಅದನ್ನು ಹಾಕಿಬಿಟ್ಟು ಇಲ್ಲಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. 4 ವಿಸಲ್ ಬರಬೇಕಾಗತ್ತೆ ಇದು. ಹಾಗಾಗಿ ಅದು ಕುಕ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಒಗ್ಗರಣೆ ಕೊಡಲಿಕ್ಕೆ ಅಂತ, ಅದು ಕೂಡ ಬಾಯ್ಲ್ ಆಗ್ತಾ ಇರುತ್ತೆ. ಈಗ ನಾನು ಏನು ಮಾಡಿದೆ ಅಂದರೆ ಸೈಡಲ್ಲಿ ಕುಕ್ಕರನ್ನು ಸೈಡ್ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ, ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈಗ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ 7 ರಿಂದ 8 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ಚಕ್ಕೆ, ಸ್ವಲ್ಪ ಏಲಕ್ಕಿ 2, ಸಾಸಿವೆ 1 ಟೀ ಸ್ಪೂನಷ್ಟು, ಹಾಗೆ ಬಡೆ ಸೋಂಪು ಸ್ವಲ್ಪ, 2 ಲವಂಗ, ಇದೆ ಹೆಚ್ಚಿರುವಂತಹ ಈರುಳ್ಳಿನ ಈಗ ಹಾಕ್ಕೊಂಡು ಇದನ್ನು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 2 ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಸ್ವಲ್ಪ
ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದರಲ್ಲಿ ನಾನು ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೋಬೇಕಾಗತ್ತೆ. ಶುಂಠಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಸಣ್ಣಗೆ ಪೀಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ಚೋಲೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಆ ಫ್ಲೇವರ್, ಶುಂಠಿ ಫ್ಲೇವರ್ ತಿನ್ನುವಾಗ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ನೋಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೆ, ಅದನ್ನು ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪ್ಯೂರಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 2 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲೇ ಅದು ಕರೆಕ್ಟಾಗಿ ಫ್ರೈ ಆಗಬೇಕು. ನಂತರ ಟೊಮೊಟೊ ಪ್ಯೂರಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 ಅಥವಾ 4 ಟೊಮೆಟೊ ಹಣ್ಣು ತೊಗೊಳ್ಳಿ. ಚಿಕ್ಕ ಗಾತ್ರ ಇದ್ದರೆ 4 ತೊಗೊಳ್ಳಿ, ಸ್ವಲ್ಪ ದೊಡ್ಡದಿದ್ದರೆ 3 ಸಾಕಾಗತ್ತೆ. ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ನೋಡಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬೇಕಾಗತ್ತೆ, ಅದನ್ನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಚೆಕ್ ಮಾಡ್ತಾ ಇರಬೇಕು. ಸೊ ಈಗ ಅದು ವಿಸಲ್ ಕೂಡ ಆಗಿದೆ, ಅಲ್ಲಿ ನಾನು ಸೈಡಲ್ಲಿ ಇಟ್ಟಿದ್ನಲ್ಲ ಕುಕ್ಕರ್, ವಿಸಲ್ ಕೂಡ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ ನೋಡಿ ಎಲ್ಲ ಟೊಮೊಟೊ ಅದು ಹಸಿ ವಾಸನೆ ಹೋಗೋ ತನಕ ಎಲ್ಲ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಈಗ ನೋಡಿ ಈ ಚೋಲೆನ ಏನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ, ಸೊ ಟೀ ಪೌಚ್ ಕೂಡ ತೆಗೆದಿಟ್ಟಿದ್ದೀನಿ. ನೋಡಿ ಕಲರ್ ಈ ಥರ ಬರಬೇಕು. ಹಾಗಾಗಿ ನಾವು ಟೀ ಪೌಡ್ರನ್ನು ಹಾಕ್ಕೊಳ್ಳೋದು. ಟೀ ಪೌಡ್ರನ್ನ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ನೀವು ಇಟ್ಟರೆ ಆಮೇಲೆ ಆ ಬಟ್ಟೆನ ನೀವು ರಿಮೂವ್ ಮಾಡಿಬಿಡ್ಬೇಕು. ನಂತರ ನಾವು ಇದನ್ನು ಚೋಲೆನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ. ಸೊ ಈ ಥರ ಹಾಕ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಕಲರ್ ನೀವು ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ತಿಂತೀರಲ್ಲ, ಸ್ವಲ್ಪ ಅದೇ ಕಲರ್ ಬರುತ್ತೆ, ಅದೇ ರುಚಿ ಬರುತ್ತೆ. ಹಾಗಾಗಿ ಇದೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಅದಕ್ಕೆ ಹೋಟ್ಲಲ್ಲಿ ತಿಂತೀರಲ್ಲ ಅದಕ್ಕಿಂತ ರುಚಿ ಇರುತ್ತೆ. ಸೊ ಈಗ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು. ಈ ರೀತಿಯಾಗಿ ಕುಕ್ ಆಗ್ತಾ ಇರುತ್ತಲ್ವ, ಸೈಡೆಲ್ಲ ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡೆಲ್ಲ. ನಂತರ ಏನು ಮಾಡ್ತೀರಂದರೆ ಅದೇ ಸ್ಪೂನಿಂದನೇ ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಸ್ವಲ್ಪನೇ, ಅಂದರೆ ಸ್ವಲ್ಪ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸೊ ಅದು ಕುಕ್ ಆಗ್ತಾ ಇರುತ್ತೆ ಸೈಡಲ್ಲಿ. ಈಗ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ನಾನು ಏನಂದರೆ ಬಡೆ ಸೋಂಪು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಸೊ ಈ ಒಗ್ಗರಣೆ ನಾನು ಈಗ ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಲಾಸ್ಟಲ್ಲಿ ಹಾಕ್ಕೋಬೇಕು. ಈ ಥರ ತುಂಬ ಚೆನ್ನಾಗಿ ರುಚಿ ಬರುತ್ತೆ, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ನಾನು ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರುಚಿಯಾದ ಈ ಚೋಲೆ ರೆಡಿ ಆಯಿತು. ನೋಡ್ತಾನೆ ತುಂಬ ರುಚಿಯಾಗಿರುತ್ತೆ ರಿಯಲಿ. ನಾನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಮಾಡಿ, ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಈಗ ಇದಾಯಿತು, ಇದನ್ನು ಸೈಡಲ್ಲಿ ಮುಚ್ಚಿಟ್ಬಿಡೋಣ. ಈಗ ಚೋಲೆ ಅಂತೂ ಆಯಿತು. ಈಗ ಭಟೂರೆ ಮಾಡ್ಕೊಳ್ಳೋಣ. ಹೇಳಿದ್ನಲ್ವ, ಭಟೂರೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನಾನು ಕಡಾಯಿ ದೊಡ್ಡದಾಗಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಹಾಕ್ಕೊಂಡು ಬಿಸಿ ಆಗ್ತಾ ಇರುತ್ತೆ, ಎಣ್ಣೆ ಬಿಸಿ ಆಗಲಿ. ಈಗ ನಾನು ಹಿಟ್ಟನ್ನು ನಾನು ಒಂದು ಅಟ್ಲೀಸ್ಟ್ 1.5 ತಾಸಾದರೂ ನಾನು ನೆನೆಲಿಕ್ಕೆ ಇಟ್ಟಿದ್ದೆ. ನೋಡಿ ಈಗ ಚೆನ್ನಾಗಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಹಿಟ್ಟು ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ಸ್ವಲ್ಪ ಈ ಚಪಾತಿ ಹಿಟ್ಟಿಗೆ ನಾವು ತೊಗೊಳ್ತೀವಲ್ಲ ಹಿಟ್ಟು, ಅಷ್ಟೇ ತೊಗೋಬೇಕಾಗತ್ತೆ. ಪೂರಿಗಾದರೆ ಏನಾಗುತ್ತೆ, ಇದರಲ್ಲಿ ಅರ್ಧ ತೊಗೊಳ್ತೀವಿ, ಸ್ವಲ್ಪನೇ. ಇದು ಹಾಗಲ್ಲ, ಸ್ವಲ್ಪ ಹಿಟ್ಟು ಜಾಸ್ತಿನೇ ತೊಗೋಬೇಕು. ನೋಡಿ ಈಗ ಇಷ್ಟು ಹಿಟ್ಟು ತೊಗೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದೇ ಚಪಾತಿ ಮಣಿ ಮೇಲೆ. ನಂತರ ಈ ಥರ ಉದ್ಕೊಳ್ತೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿ ಉದ್ಕೋಬೇಕಾಗತ್ತೆ. ಪೂರಿ ಆದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಬಗೆಯಾಗಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಸೈಜಲ್ಲಿ ಮತ್ತು ಭಟೂರೆ ಅಂದರೆ ದೊಡ್ಡ ಸೈಜಲ್ಲೂ ಕೂಡ ತೋರಿಸ್ತೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ದೊಡ್ಡ ಸೈಜಲ್ಲಿ ನೋಡಿ ಇಷ್ಟು ಚಪಾತಿ ಅಷ್ಟು ದೊಡ್ಡದಾಗಿ ಉದ್ಕೊಂಡಿದ್ದೆ ನಾನು. ಅದನ್ನು ಈಗ ಈ ಬಿಸಿ ಎಣ್ಣೆಯಲ್ಲಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಉಬ್ಬಿ ಬರಬೇಕು, ಆವಾಗಲೇ ಪರ್ಫೆಕ್ಟಾಗಿ ಇದು ಸರಿ ಇದೆ ಹಿಟ್ಟು ಅಂತ. ನೋಡಿದ್ರಲ್ಲ, ತುಂಬ ಬಿಸಿ ಇರಬೇಕು ಎಣ್ಣೆ ಬಿಸಿ ಇರುವಾಗಲೇ ನೀವು ಈ ಪೂರಿನ ಅಂದರೆ ಈ ಭಟೂರೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಪರ್ಫೆಕ್ಟಾಗಿ ಬಂದಿದೆ. ರುಚಿ ಅಂತೂ ಸೂಪರಾಗಿರುತ್ತೆ. ಈ ರೀತಿಯಾಗಿ ಚೋಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರು ತಿಂತಾರೋ ಅವ್ರಿಗೆ ಬಿಸಿ ಬಿಸಿ ಈ ಥರ ಭಟೂರೆ ಮಾಡಿ ಕೊಟ್ಬಿಡಿ,
ಒಂದಲ್ಲ 2 ತಿಂತಾನೆ ಇರ್ತೀರ. ಹೊಟ್ಟೆ ತುಂಬುತ್ತೆ, ಆದರೆ ಬಾಯಿ ರುಚಿ ಮಾತ್ರ ಇನ್ನೂ ಬೇಕು ಅಂತ ಅನಿಸುತ್ತೆ. ಸೊ ಈಗ ನಾನು ಒಂದು ಫುಲ್ ದೊಡ್ಡ ಸೈಜಲ್ಲಿ ಮಾಡಿ ತೋರಿಸಿದೆ. ನೀವೇನಾದರೂ ಲಂಚ್ ಬಾಕ್ಸಿಗೆ ಕಟ್ಟಬೇಕಾದ್ರೆ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು 2 ಬಗೆಯಾಗಿ ತೋರಿಸಿದ್ದೀನಿ. ಒಂದು ದೊಡ್ಡ ಸೈಜಲ್ಲಿ, ಒಂದು ಮೀಡಿಯಮ್ ಸೈಜಲ್ಲಿ ಭಟೂರೆ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ? ಸೊ ಇದೇ ರೀತಿಯಾಗಿ ನಾನು ಎಲ್ಲ ಭಟೂರೆನ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಲ್ವಾ? ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಚೋಲೆ ಭಟೂರೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ನನಗೆ ಹೇಳೋದನ್ನು ಮರಿಬೇಡಿ. ನೋಡಿ, ಬಿಸಿ ಬಿಸಿ ಈ ಚೋಲೆ ಜೊತೆ ಈ ಭಟೂರೆ ಎಷ್ಟು ತಿಂತೀರಾ, ತಿಂತಾನೆ ಇರ್ತೀರಾ. ಕೆಲವೊಂದು ಸಲ ಅವಾಗವಾಗ ತುಂಬ ಅಂದರೆ ತಿಂಗಳಿಗೆ ಒಂದು ಸಲ ನಾವು ಮಾಡಿ ತಿನ್ಬೋದು ಈ ರೀತಿಯಾಗಿ ಅಲ್ವಾ. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ರಿಗೂ ಗೊತ್ತು. ಬಟ್ ಏನು ಮಾಡೋದು, ಹೊರಗಡೆ ತಿನ್ನೋದನ್ನು ಬಿಟ್ಟು ನಾವು ಮನೆಯಲ್ಲೇ ಆವಾಗವಾಗ ತಿಂದರೆ ಏನು ತಪ್ಪಿಲ್ಲ. ಏನಂತೀರಾ? ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಭಟೂರೆ ಚೋಲೆ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಭಟೂರೆ ಅಲ್ವಾ. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ತಿಂತಾ ಇದ್ದರೆ ನಿಜವಾಗ್ಲೂ ನೀವು ಇದರ ರುಚಿ ಮರೆಯೋದೇ ಇಲ್ಲ. ಹೊರಗಡೆ ತಿನ್ನೋದನ್ನೇ ಮರ್ತು ಬಿಡ್ತೀರಾ ಫ್ರೆಂಡ್ಸ್ ರಿಯಲಿ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.